ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಇವತ್ತು ನಾವು ಹೆಲ್ದಿಯಾಗಿ ನಿದ್ದೆ ಬರೋದಕ್ಕೆ ಏನೇನ್ ಮಾಡಬೇಕು, ಸಮ್ ಪಾಯಿಂಟ್ಸ್ ಐ ಟೆಲ್ ಅಬೌಟ್ ಹೆಲ್ದಿ ಸ್ಲೀಪ್ ಅಂತ ಹೇಳ್ತೀನಿ. ಏನು ಅಂತ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಆಸನಾಸ್, ಪ್ರಾಣಾಯಾಮ ಮತ್ತೆ ಮುದ್ರಾ. ಫಸ್ಟ್ ಆಸನ ಅಂತ ಬಂದಾಗ ನಿದ್ದೆ ಯಾರಿಗೆ ಬರೋದಿಲ್ಲ, ಇಡೀ ರಾತ್ರಿ ನಿದ್ದೆನೇ ಬರೋದಿಲ್ಲ, ನಾನು ಎಷ್ಟು ಮಲಗಬೇಕಂದ್ರೂ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾರ್ಮೋನ್ಸ್ ಚೇಂಜಸ್, ಅನ್ಹೆಲ್ದಿ ಥಿಂಗ್ಸ್ ಅದು ಇದ್ದೇ ಇರುತ್ತೆ. ವಿ ಶುಡ್ ಕರೆಕ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಪಾರ್ಟ್ ಫ್ರಮ್ ದಟ್ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಆಸನ ಅಂತ ಬಂದಾಗ ನೀವು ನಿದ್ದೆ ಹೋಗ್ತೀರಾ ಅಂತ ಅಂದಮೇಲೆ, ಊಟ ಆದಮೇಲೆ 1.5 hour ನೀವು ನಿದ್ದೆಗೆ ಮಾಡಕ್ಕೆ ಹೋಗ್ಬಾರ್ದು. ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಶವಾಸನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಆಸನದಲ್ಲಿ ಶವಾಸನ ಅಂತ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಇಸ್ ವಿಪರೀತ ಕರ್ಣಿ ಅಂತ ಹೇಳ್ತೀನಿ. ಎರಡೂ ಆಸನಗಳನ್ನ ನೀವು ಮಿನಿಮಮ್ 5 to 8 minutes ನೀವು ಅದನ್ನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಒಂದೇ ದಿನ 2 ದಿನ ಅಲ್ಲ, ದಿಸ್ ಇಸ್ ಅ ಸೆಟ್ ಆಫ್ ಡೇಸ್, ಸೆಟ್ ಆಫ್ ವೀಕ್ಸ್, ಸೆಟ್ ಆಫ್ ಮಂತ್ಸ್ ಅಂತ ಹೇಳ್ತೀವಿ. ಇದನ್ನ ನೀವು ರೂಢಿಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ದೀಸ್ ಟು ಆಸನ ವಿಲ್ ಹೆಲ್ಪ್ ಯು ಫಾರ್ ದ ಹೆಲ್ದಿ ಸ್ಲೀಪ್ ಅಂತ ಹೇಳ್ತೀವಿ. ಅಂಡ್ ಸೆಕೆಂಡ್, ಪ್ರಾಣಾಯಾಮ ಅಂತ ಬಂದಾಗ ಅಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಮಾಡಿ, ಇಲ್ಲ ಅಂತ ಅಂದ್ರೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿ, ಡೈಫ್ರಾಗ್ಮೆಟಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಈ 3 ಪ್ರಾಣಾಯಾಮಗಳಿಂದ ನಿಮಗೆ ನಿದ್ದೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗತ್ತೆ. ಊಟ ಆದಮೇಲೆ 1 hour ಆದಮೇಲೆ, 1.5 hour ಆದಮೇಲೆ ಆಸನಾಸ್ ಆಗಲಿ, ಈ ಪ್ರಾಣಾಯಾಮಸ್ ಆಗಲಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಥರ್ಡ್, ಮುದ್ರಾ ಅಂತ ಬಂದಾಗ, ಮುದ್ರೆಯಲ್ಲಿ ಶಕ್ತಿ ಮುದ್ರಾ ಅಂತ ಹೇಳ್ತೀವಿ, ಶೂನ್ಯ ಮುದ್ರಾ ಅಂತ ಹೇಳ್ತೀವಿ, ಮತ್ತೆ ಪ್ರಾಣ ಮುದ್ರಾ ಅಂತ ಹೇಳ್ತೀವಿ. ಈ 3 ಮುದ್ರೆಗಳಿಂದ ನಿಮ್ಮ ಮೈಂಡ್ ಅಲ್ಲಿ ರನ್ ಆಗ್ತಾ ಇರೋ ಥಾಟ್ಸ್, ವರ್ಕ್ ಪ್ರೊಸೆಸ್, ವಾಟ್ ಎವರ್ ಇಟ್ ಇಸ್, ಎಮೋಷನ್ಸ್ ಎಲ್ಲ ಕಂಟ್ರೋಲಿಗೆ ಬಂದ್ಬಿಟ್ಟು ಮೈಂಡು ಕಾಮ್ ಆಗಕ್ಕೆ ಶುರು ಆಗುತ್ತೆ. ಸೊ ಆಲ್ 3 ಮುದ್ರಾಸ್ ವಿಲ್ ಹೆಲ್ಪ್ ಯು ಟು ಗೆಟ್ ದ ಹೆಲ್ದಿ ಸ್ಲೀಪ್ ಅಂತ ಹೇಳ್ತೀವಿ. ಇನ್ ಸಮ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದ್ರೆ ಪಾಯಿಂಟ್ಸ್, ನಾವು ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವೇನ್ ಮಾಡಿರ್ಬೇಕು, ನಿದ್ದೆ ಹೋಗೋಕ್ಕಿಂತ 2 hours ಮುಂಚೆ ಅಂದ್ರೆ 2 ತಾಸು ಮೊದಲು ನೀವು ಡಿನ್ನರ್ ಅನ್ನ ಫಿನಿಶ್ ಮಾಡಿ. 9:30 ಅಥವಾ 10:30 ನೀವು ನಿದ್ದೆ ಹೋಗ್ತಿದ್ದೀರಾ ಅಂತ ಅಂದ್ರೆ 7:30 to 8:30 ನೀವು ನಿಮ್ ಡಿನ್ನರ್ ಅನ್ನ ಫಿನಿಶ್ ಮಾಡಬೇಕು. ಅಂಡ್ ಸೆಕೆಂಡ್ ಥಿಂಗ್, ಹೋಗೋಕ್ಕಿಂತ ಮುಂಚೆ ಯೂರಿನ್ ಬ್ಲಾಡರ್ ಅನ್ನ ಎಂಟಿ ಮಾಡಬೇಕು, ಅಂದ್ರೆ ಯೂರಿನ್ ಅನ್ನ ಪಾಸ್ ಮಾಡಬೇಕು. ಅಂಡ್ ಥರ್ಡ್, 2 hours ಬಿಫೋರ್ ನೀವು ಯಾವಾಗ ಡಿನ್ನರಿಗೆ ಕೂಡ್ಕೊಳಕ್ ಹೋಗ್ತೀರಾ ಆವಾಗಿಂದಾನೇ ಗ್ಯಾಜೆಟ್ಸ್ ಅನ್ನ ದೂರ ಇಡಬೇಕು. ಸೊ 2 hours ಬಿಫೋರ್ ಸ್ಲೀಪ್ ಯು ಶುಡ್ ಲೀವ್ ಯುವರ್ ಗ್ಯಾಜೆಟ್ಸ್ ಅಂತ ಹೇಳ್ತೀವಿ. ಅಂಡ್ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಥಿಂಗ್, ರಾತ್ರಿ ನೀವು ಫಿಸಿಕಲ್ ಆಕ್ಟಿವಿಟಿನ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್, ನೀವು ಮಲ್ಕೊಳಕ್ ಹೋಗ್ಬೇಕಾದಾಗ ನೀವು ಹಾಕೊಂಡಿರೋ ಕ್ಲೋತ್ಸ್, ಬಟ್ಟೆ ಅಂತ ನಾವೇನ್ ಹೇಳ್ತೀವಿ, ಇದು ತುಂಬಾ ಲೂಸ್ ಆಗಿರ್ಬೇಕು. ತುಂಬಾ ಟೈಟ್ ಆಗಿರೋ ಕ್ಲೋತ್ಸ್ ಅನ್ನ ನೀವು ಮಲ್ಬೇಕಾದಾಗ ಯೂಸ್ ಮಾಡಬೇಡಿ. ಸ್ಕಿನ್ಗೆ ತುಂಬಾ ಲೂಸ್ ಆಗಿರೋ ಕ್ಲೋತ್ಸ್ ಅನ್ನ ಮಲ್ಬೇಕಾದಾಗ ಯೂಸ್ ಮಾಡಿ. ನೆಕ್ಸ್ಟ್ ಇಸ್, ನೀವು ಮಲ್ಕೋಬೇಕಾಗಿರೋ ರೂಮು, ಏರಿಯಾ ಅಂತ ನಾವೇನ್ ಹೇಳ್ತೀವಿ, ಇದು ತುಂಬಾ ಡಾರ್ಕರ್ ಸೈಡ್ ಅಲ್ಲಿ ಇರಬೇಕು. ಯಾವುದೇ ತರದ್ದು 0 lights ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಸ್ಲೀಪ್ಗೆ. ನೆಕ್ಸ್ಟ್ ಇಸ್, ಎಲ್ಲರೂ ಕೇಳ್ತಾರೆ ಒನ್ ಗುಡ್ ರೆಸಿಪಿ ಫಾರ್ ಸ್ಲೀಪ್ ಅಂತ ಹೇಳ್ತಾರೆ. ಫಸ್ಟ್ ನಾನೇನ್ ಹೇಳ್ತೀನಿ, ಸ್ಲೀಪ್ ಅಂತ ಬಂದಾಗ ನಾನು ಯಾವಾಗ್ಲೂ ರೆಸಿಪೀಸ್ ಅಂತ ಬಂದಾಗ, ಮಕ್ಕಳಿದ್ರೆ ದಿನಾ ರಾತ್ರಿ ಹಾಲು ಕುಡೀರಿ ಅಂತ ಹೇಳ್ತೀನಿ. ಸ್ಲೈಟ್ ಚೇಂಜಸ್ ಇನ್ ದಟ್ ಅಂತ ಅಂದ್ರೆ, ಮಕ್ಕಳಿದ್ರೆ 1 glass of milk, ದೊಡ್ಡವರಿದ್ರೆ 1 cup of milkಗೆ 1 pinch of ಹಲ್ದಿ, 1 pinch of ನಟ್ಮಗ್ ಪೌಡರ್ ಅಂತ ಹೇಳ್ತೀವಿ. 1 pinch of ನಟ್ಮಗ್ ಪೌಡರ್ ಅಂತ ಅಂದ್ರೆ ಜಾಯಿಕಾಯಿ ಪೌಡರ್ ಅಂತ ಹೇಳ್ತೀವಿ. 1 pinch of ಜಾಯಿಕಾಯಿ ಪೌಡರ್. ಅಂಡ್ ಆಲ್ಸೋ ಲಾಸ್ಟ್ ಇಸ್ 2 spoons or 1 spoon of ಹನಿ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಅಂತ ಹೇಳ್ತೀವಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಹಲ್ದಿ ಮಿಲ್ಕ್ ಅನ್ನ ನೀವು ದಿನ ಒಂದು ಹೆಲ್ದಿ ಡ್ರಿಂಕ್ ಆಗಿ ರಾತ್ರಿ ಮಲಗಕ್ಕೆ ಹೋಗ್ಬೇಕಾದಾಗ ನೀವು ಯೂಸ್ ಮಾಡೋಕೆ ರೂಢಿಸ್ಕೊಂಡ್ರೆ ಯು ವಿಲ್ ಗೆಟ್ ಅ ಗುಡ್ ಸ್ಲೀಪ್ ಅಂತ ಹೇಳ್ತೀವಿ. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.